ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಮಕ್ಕಳಿಗೆಲ್ಲ ನೂಡಲ್ಸ ಪಾಸ್ತಾ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರು. ಆದ್ರೆ ದಿನಾಲು ನಾವು ಅದನ್ನೆಲ್ಲ ಕೊಡಕ್ ಆಗೋದಿಲ್ಲ, ಮೈದಾ ಇರ್ತೈತಿ. ನಾ ಇವತ್ತ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಳುವಂತ ಒಂದು ನೂಡಲ್ಸ್ ರೆಸಿಪಿ ಮಾಡಿ ತೋರ್ಸಾ ಇದೀನಿ. ಜೋಳದ ಹಿಟ್ಟು ಒಂದ್ ಇದ್ರೆ ಸಾಕು, ಬಹಳ ಮಸ್ತಾಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ನೂಡಲ್ಸ್ ಮಾಡಕ ನಾ ಇಲ್ಲಿ 1 ಕಪ್ ಆಗುವಷ್ಟ ಜೋಳದ ಹಿಟ್ಟು ತಗೊಂಡೇನು. ಈಗ ಹಿಟ್ಟು ಕುದಿಸ್ಕೊಳಕ ನೀರ್ ಕಾಯಕ್ಕಿಡುನು. ಇಲ್ಲೊಂದ್ ಕಡಾಯಿ ಕಾಯಕ್ ಇಟ್ಟಿದ್ದೇನೆ ನಾನು. ಇದ್ರಾಗ ಒಂದ್ ಅರ್ಧ ಕಪ್ ನೀರ್ ಹಾಕೋತೇನು. ಹಿಟ್ಟು ಎಷ್ಟು ತಗೊಂಡಿರಲ್ಲ ಅದರ ಅರ್ಧ ನೀವ ನೀರ್ ಇಟ್ಕೋಬೇಕು. ನಾ ಇಲ್ಲಿ 1 ಕಪ್ ಹಿಟ್ಟು ತಗೊಂಡೇನು, ಅರ್ಧ ಕಪ್ ನೀರ್ ಇಟ್ಕೊಳ್ಳೋದೇನು. ಒಂದ್ ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು. ಒಂದ್ 1/4 ಚಮಚ ಆಗುವಷ್ಟು ಎಣ್ಣೆ. ನೀರ್ ಹೆಸರು ಬರ್ಲಿ. ನೀರ ಹೆಸರು ಬಂದವು. ಈ ಜೋಳದ ಹಿಟ್ಟು ತಗೊಂಡೇವಲ್ಲ ಇದನ್ನ ಇದ್ರಾಗ ಹಾಕಿ ತಿರ್ಕೋಬೇಕು. ಇದೇನ್ ಗಂಟ ಅದು ಏನ್ ಆಗುದಿಲ್ಲ. ಹಾಕಿ ತಿರ್ಗಾಡ್ಕೋರಿ. ಎಲ್ಲ ಒಮ್ಮೆ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಇದ್ ನೋಡ್ರಿ ಮಿಕ್ಸ್ ಆಗೈತಿ. ಇದನ್ನ ಮುಚ್ಚಿ 1 ರಿಂದ 2 ನಿಮಿಷ ಬಿಡ್ಬೇಕು ನಾವ. ಗ್ಯಾಸ್ ಬಂದ್ ಮಾಡಿದ್ದೇನೆ ನಾನು. 2 ನಿಮಿಷಗನ ಇದನ್ನ ಹಿಟ್ಟು ನಾದ್ಕೊಳ್ಳೋನು. ಹಿಟ್ಟ ಆರೈತಿ. ಇದನ್ನ ಒಂದ್ ಪ್ಲೇಟ್ನಾಗ ತಕ್ಕೊಳ್ಳೋನು. ಇದು ಪೂರಾ ಆರು ತಕ ಬಿಡಾಕ್ ಹೋಗ್ಬೇಡ್ರಿ. 1-2 ನಿಮಿಷ ಮುಚ್ಚಿಟ್ರೆ ಸಾಕು. ಈಗ ಇದನ್ನ ನಾದ್ಕೋಬೇಕು. ನೀರ್ ಹಾಕಿ ನಾದ್ಕೋರಿ. ನಾವ್ ರೊಟ್ಟಿ ಮಾಡಕ್ ನಾದ್ಕೋತೀವಲ್ಲ ಆ ತರ ನಾದ್ಕೋಬೇಕು. ಇದ್ ನೋಡ್ರಿ ನಾದ್ಕೊಂಡೆ ನಾನು. ನೂಡಲ್ಸ್ ಮಾಡ್ಕೊಳಕ ನಾವ್ ಸೇವ್ ಅದು ಮಾಡ್ಕೋತೀವಲ್ಲ ಆ ತರಲೆ ಮಾಡ್ಕೋಬೇಕು. ಇದು ಒಂದ್ ಸ್ವಲ್ಪ ಮಟ್ಟೆ ಇರ್ತೈತಲ್ಲ ಅದನ್ನ ತಗೊಂಡೇನ್ ನಾನು. ಇದು ಎಲ್ಲಾರ ಮನ್ಯಾಗ ಇರತೈತಿ. ಇದನ್ನ ತಗೊಂಡ ನಾವ್ ಆರಾಮಾಗಿ ಮಾಡ್ಕೋಬಹುದು. ಹಿಟ್ಟಿತ್ರಾಗ ಎಷ್ಟ್ ಹಿಡಿಸ್ತೈತಿ ನೋಡಿ ಹಾಕೋರಿ. ನೂಡಲ್ಸ್ ನಾವ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡ್ಕೊಳಕ ನಾ ಈ ತರ ಇದ್ದದ ಚಾಣಿಗೆ ತಗೊಂಡೇನು. ನೀವು ಇಡ್ಲಿ ಪಾತ್ರೆದಾಗ ಬಿ ಮಾಡ್ಕೋಬಹುದು. ಯಾತ್ರಾಗ ನಿಮ್ಗೆ ಅನುಕೂಲ ಆಗ್ತದ್ಲ ನೋಡಿ ಮಾಡ್ಕೋರಿ. ಇದಕ್ಕೊಂದ್ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ತಾನ ನಾನು. ಬಾಳ ಏನ್ ಬೇಡ, ಒಂದ್ ಸ್ವಲ್ಪ ಬ್ರಷ್ಲೆ ಈ ತರ ಮಾಡ್ಕೊಂಡ್ರ ಸಾಕು. ಹಿಟ್ಟಿತ್ರಾಗ ಹಾಕೊಂಡಿವಲ್ಲ ಈಗ ನೂಡಲ್ಸ್ ಮಾಡ್ಕೊಳ್ಳೋನು. ಒಂದ್ರ ಮ್ಯಾಗ ಒಂದ್ ಬರೋ ಹಂಗ ಹಾಕೊಳಕ್ ಹೋಗ್ಬ್ಯಾಡ್ರಿ. ಅಂಟ್ಕೊಳ್ಳೋ ಚಾನ್ಸ್ ಇರ್ತೈತಿ. ಹಿಂಗ ಬಿಡಿ ಬಿಡಿಯಾಗಿ ಬರ್ಲಿ. ನೋಡ್ರಿ ಏನ್ ಮಸ್ತಾಗಿ ಆಗದವು. ಇವ್ ಉಳಿದ್ ಬಿ ಹಿಟ್ಟೈತ್ಲೆ ಇದನ್ನ ತಗೊಂಡ್ ನಾನು ಮಾಡ್ಕೋತೇನು. ನೋಡ್ರಿ ನೂಡಲ್ಸ್ ಮಾಡ್ಕೊಂಡೇನ್ ನಾನು. ಇವತ್ನೀಗ ಸ್ಟೀಮ್ ಮಾಡ್ಕೊಳಕ್ ಇಟ್ಕೋಬೇಕು. ಇಲ್ಲಿ ನೋಡ್ರಿ ಒಂದ್ ಕಡೆದಾಗ ನೀರ್ ಕಾಯಕ್ ಇಟ್ಟಿದ್ದೇನೆ ನಾನು. ನೀರ್ ಬಿ ಹೆಸರು ಬಂದವು. ಕೆಳಗಡೆ ಒಂದ ಸ್ಟ್ಯಾಂಡ್ ಇಡ್ತೇನು. ಸ್ಟ್ಯಾಂಡ್ ಇಟ್ಕಸಿಂದ ಇದನ್ನ ಮಾಡ್ಕೊಂಡೇವಲ್ಲ ಇದನ್ನ ಇಡ್ತೇನೆ ನಾನು. ಇದನ್ನ ನಾವ 10 ರಿಂದ 12 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಇದ್ ನೋಡ್ರಿ ಕುದಿಯಾಕಿಟ್ಟ 10 ನಿಮಿಷ ಆತು. ಈಗ ಸಾಕು, ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ನೋಡ್ರಿ ಇವ ಈ ತರ ಬಿಡಿ ಬಿಡಿ ಆಗಿರ್ಬೇಕು. ಇವ್ ನೋಡ್ರಿ ಎಲ್ಲಾ ಬಿಡಿಸ್ಕೊಂಡೇನ್ ನಾನು. ಈಗ ಇದಕ್ಕ ಒಗ್ಗರಣೆ ಮಾಡ್ಕೊಳ್ಳಿ. ಒಂದ್ ಕಡಾಯಿ ಕಾಯಕ್ ಇಟ್ಟಿದ್ದೇನೆ ನಾನು. ಇದ್ರಾಗ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ತೇನು. ಭಾಳ ಏನ್ ಬೇಡ. ಎಣ್ಣೆ ಕಾದೈತಿ. ನಾ ಇಲ್ಲಿ 4 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡೇನು ಉದ್ದುದ್ದಾಗಿ ಅವತ್ ಹಾಕ್ತೇನು. ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನು ಅದನ್ನು ಹಾಕ್ತೇನು. ಈರುಳ್ಳಿ ಹಾಕ್ತೇನು. ಉರಿ ಹೆಚ್ಚಿಟ್ಕೊಂಡ ಮಾಡ್ಕೋಬೇಕು ನೀವು ಇದನ್ನೆಲ್ಲ. ಕ್ಯಾರೆಟ್ ಹಾಕ್ತೇನು. ಒಂದ ದೊಣ್ಣೆ ಮೆಣಸಿಕಾಯಿ ಹೆಚ್ಚಿಟ್ಕೊಂಡೇನು ಅದನ್ನ ಹಾಕ್ತೇನು. ವೆಜಿಟೇಬಲ್ ನಿಮಗೆ ಯಾವ್ದು ಚಲೋ ಅನಿಸ್ತೈತ್ಲ ಅದನ್ನ ಹಾಕಿ ಮಾಡ್ಕೋರಿ. ಬೀನ್ಸ್ ಬೇಕಾದ್ರೆ ಬಿ ಹಾಕೋಬಹುದು ಇದ್ರಾಗ. ನಾ ಇಲ್ಲಿ ಬೀನ್ಸ್ ಹಾಕಾನಿಲ್ಲ. ಕ್ಯಾರೆಟ್ ಅದು ಒಂದ್ ಸ್ವಲ್ಪ ಸಾಫ್ಟ್ ಆದ ಬಳಿಕ ಕ್ಯಾಬೇಜ್ ಹಾಕೋಬೇಕು. ಕ್ಯಾಬೇಜ್ ಫ್ರೈ ಆಗಾಕ ಬಹಳ ಟೈಮ್ ತಗೊಳುದಿಲ್ಲ. ಅದಕ್ಕಾಗಿ ಕ್ಯಾಬೇಜ್ ಒಂದ್ ಸ್ವಲ್ಪ ಬಿಟ್ಟು ಹಾಕೋರಿ. ಎಲ್ಲ ಹಾಕಿ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಉಪ್ಪು ಹಾಕ್ತೇನು. ಉಪ್ಪ ನೋಡಿ ಹಾಕೋರಿ. ನಾವ ನೂಡಲ್ಸ್ ಮಾಡ್ಕೋಬೇಕಾದ್ರೆ ಹಿಟ್ಟಿಗೆ ಬಿ ಉಪ್ಪು ಹಾಕಿರ್ತೇವು. ಒಂದ್ 1/4 ಚಮಚ ಆಗುವಷ್ಟ ಕರಿಮೆಣಸಿಕಾಯಿ ಪೌಡ್ರ.
ಖಾರ ನೀವು ನೋಡಿ ಹಾಕೋರಿ. ಇದೇನು ಅಷ್ಟು ಖಾರ ಇರುದಿಲ್ಲ. ಹಸಿ ಮೆಣಸಿಕಾಯಿ ಬೇರೆ ಹಾಕೊಂಡಿರ್ತೇವು, ಇದನ್ನು ನೋಡಿ ಹಾಕೊಂಡ್ ಮಾಡ್ಕೋರಿ. ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋರಿ. ಒಂದ್ ಸ್ವಲ್ಪ ಟೊಮೆಟೊ ಸಾಸ್ ಹಾಕದನ್ನ ನಾನು. 1 ಚಮಚ ಆಗೋಟ ಸೋಯಾ ಸಾಸ. ನಿಮಗ್ ಬೇಡ ಅಂದ್ರ ಸಾಸ್ ಇಲ್ದ ಬಿ ಮಾಡ್ಕೋಬಹುದು. ಆದ್ರ ಮಕ್ಕಳ ಸಾಸ್ ಹಾಕೊಟ್ರ ಇಷ್ಟಪಟ್ಟು ತಿಂತಾರೋ, ಅದಕ್ಕಾಗಿ ಹಾಕೊಂಡ್ ಮಾಡ್ಕೊಂಡ್ರ ಬಿ ನಡೀತೈತಿ. ಇಲ್ಲ ನಾವು ಪೂರಾ ಹೆಲ್ದಿ ಆಗಿ ಮಾಡ್ಕೋತೇವ ಅಂದ್ರೆ ನೀವ್ ಆಗ ಸಾಸ್ ಹಾಕಾನಿಲ್ದ ಬಿ ಮಾಡ್ಕೋರಿ, ನಡೀತೈತಿ. ಇದೆಲ್ಲ ಮಿಕ್ಸ್ ಆಗೈತಿ. ಇನ್ನು ಈ ನೂಡಲ್ಸ್ ಇದ್ರಾಗ ಈಗ ಮಿಕ್ಸ್ ಮಾಡೋನು. ಎಲ್ಲ ಒಮ್ಮೆ ಚಲೋದಂಗ್ ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಎಲ್ಲ ಬಿ ಮಿಕ್ಸ್ ಆಗೈತಿದ. ಇವ ಭಾಳ ಮಟ್ಟೆ ಅನ್ಸಾದವ ಅನಿಸ್ತಂದ್ರ ನೀವ ನೂಡಲ್ಸ್ ಮಾಡ್ಕೋಬೇಕಾದ್ರ ಸಣ್ಣ ತೂತದ ಇರ್ತದಲ್ಲ ಅದನ್ನ ತಗೊಂಡ ಮಾಡ್ಕೋಬಹುದು. ಇವ್ ಒಂದ್ ಸ್ವಲ್ಪ ಮಟ್ಟೆನ ಆಗಿದಾವ ನಾ ಮಾಡ್ಕೊಂಡುದು. ಈ ತರ ಮಾಡಿ ನೀವು ಮಕ್ಳಿಗೆ ಕೊಟ್ರಿ ಅಂದ್ರ ಗೊತ್ತಾಗುದಿಲ್ಲ ನೀವು ಮನ್ಯಾಗ ಮಾಡಿ ಕೊಟ್ಟಿದಿರತ್ತಲ್ಲಿ. ಈಗ ಸರ್ವ್ ಮಾಡೋನು. ಇಲ್ಲಿ ಪ್ಲೇಟ್ ತಗೊಂಡೇನ್ ನಾನು, ಸರ್ವ್ ಮಾಡ್ತೇನು. ನಾನು ಎಣ್ಣೆ ಭಾಳ ಕಡಿಮೆ ಮಾಡಿದೇನು. ನಿಮಗ ಬಿಡಿ ಬಿಡಿ ಇವು ಬಿಡಿ ಬಿಡಿನ ಆಗ್ಯದಾವು. ಬಿಡಿ ಬಿಡಿ ಬೇಕನಿಸ್ತಂದ್ರ ನೀವ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಂಡ್ರಿ ಅಂದ್ರ ಇನ್ನ ಚಲೋ ಆಗ್ತತಿ. ನಾ ಎಣ್ಣಿನ ಭಾಳ ಕಡಿಮೆ ಮಾಡಿದೇನು. ನೋಡ್ರಿ ನೂಡಲ್ಸ್ ನಾನು ಸರ್ವ್ ಮಾಡಿದೇನು. ಏನ್ ಮಸ್ತಾಗಿ ಕಾಣದಾವ್ ನೋಡ್ಬಹುದು ನೀವ. ನೋಡಿದ್ರಲ್ಲ ಜೋಳದ ಹಿಟ್ಟಿನ ನೂಡಲ್ಸ್ ಮನೆಯಲ್ಲೇ ನಾವು ಹೇಗ್ ಮಾಡ್ಕೊಳ್ಳೋದಂತ. ಇದನ್ನ ನಾವು ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು. ಬಹಳಷ್ಟ ವೆಜಿಟೇಬಲ್ ಹಾಕಿ ಮಕ್ಕಳಿಗೆ ಮಾಡಿಕೊಡಬಹುದು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.